ವಿಜಯಪುರ ನಗರದಲ್ಲಿ ಮಾಧ್ಯಮಗಳ ಜೊತೆ ಶಾಸಕ ಬಸನಗೌಡ ಪಾಟೀಲ್ ಯತ್ನಾಳ್ ಮಾತನಾಡಿ, ಹೆಚ್ಚು ಕಡಿಮೆ ಗುಂಡೂರಾವ್ ಮನೆಯಲ್ಲಿಯೇ ಅರ್ಧ ಪಾಕಿಸ್ತಾನ್ ಇದೆ. ಗುಂಡೂರಾವ್ ಮನೆಯಲ್ಲಿಯೇ ಪಾಕಿಸ್ತಾನ್ ಇರುವುದರಿಂದ ದೇಶ ವಿರೋಧಿ ಹೇಳಿಕೆ ಕೊಡುವುದು ಗುಂಡೂರಾವ್ ಚಟವಾಗಿದೆ. ನಾನು ಒಂದೇ ಮಾತು ಹೇಳುತ್ತೇನೆ, ನೀವು ಬಿಜೆಪಿಯಲ್ಲಿ ಇದ್ದೀರಿ, ಬಿಜೆಪಿಯಿಂದ MLA ಆಗಿದ್ದೀರಿ, ಬಿಜೆಪಿಯಿಂದ ಮಂತ್ರಿಯಾಗಿದ್ದೀರಿ. ನೀವು ಜೀವನದಲ್ಲಿ ನೀವು ಒಂದು ಬಾರಿಯೂ ಮಂತ್ರಿಯಾಗುತ್ತಿರಲಿಲ್ಲ. ಬಿಜೆಪಿ ಪಕ್ಷದ್ದು ದೊಡ್ಡ ಉಪಕಾರವಿದೆ ಎಂದು ಟಾಂಗ್ ನೀಡಿದ್ರು. ಗುಂಡೂರಾವ್ ಹೆಚ್ಚು ಕಡಿಮೆ ಅವ್ರ ಮನೆಗೆ ಅರ್ಧ ಪಾಕಿಸ್ತಾನ ಐತಿ. ಗುಂಡೂರಾವ್ ಮನೆಗೆ ಪಾಕಿಸ್ತಾನ ಐತಿ. ಗುಂಡೂರಾವ್ ಮನೆಗೆ ಪಾಕಿಸ್ತಾನ ಅರ್ಧ ಅವ್ರದ್ದು. ಅದು ದೇಶ ವಿರುದ್ಧ ಹೇಳಿಕೆ ಕೊಡೋದು ಗುಂಡೂರಾವ್ ಚಟ ಆಗಿದೆ. ನಾ ಒಂದೇ ಮಾತು ಹೇಳ್ತೀನಿ, ನೀವು BJP ಒಳಗೆ ಇದೀರಿ, BJPದಿಂದ MLA ಆಗಿರಿ, BJPದಿಂದ ಮಂತ್ರಿ ಆಗಿರಿ. ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೀವನದಾಗ ಎಂದೂ ಮಂತ್ರಿ ಆಗ್ತಿರಲಿಲ್ಲ. ನಿಮ್ಮದು ಉಪಕಾರ ಇದೆ, ನೀವು ಬಂದಿದ್ರೆ BJP ಸರ್ಕಾರ ಇದೆ, ಅದನ್ನು ಅಲ್ಲಗಳಿದಿಲ್ಲ. ಆದರೆ BJPದು ದೊಡ್ಡ ಉಪಕಾರ ಇದೆ. ಸಹಕಾರಿ ಮಂತ್ರಿಗಳು ಮಾಡಿದೀವಿ, ಅಲ್ಲಿದಿಂದ ಮೈಸೂರು ಉಸ್ತುವಾರಿ ಸಚಿವರು ಮಾಡಿದೀವಿ. ಈ ಉತ್ತರ ಕನ್ನಡದಲ್ಲಿ ಶಿವರಾಮ್ ಹೆಬ್ಬಾರ್ ಮನೆ ಹೇಳಿ ಬಂದೇನೆ. ಉತ್ತರ ಕನ್ನಡದಲ್ಲಿ ನಿಮಗೇನಾರೇ ಈ ದೇಶ ಧರ್ಮ ದೇಶದಲ್ಲಿ ಇರಬೇಕಾದ್ರೆ ನೀವು ಮೋದಿಯವ್ರದ್ದು ನೀವು ಎಲೆಕ್ಷನ್ ಮಾಡಬೇಕು. ಬಿಜೆಪಿ ಒಳಗಡೆ ಬರುವಾಗ ಜಾಮೂನು ಎಲ್ಲ ಸಿಹಿ ಪದಾರ್ಥಗಳು ಕೊಡುತ್ತೆ, ಆಮೇಲೆ ವಿಷ ಹಾಕಿಬಿಡ್ತಾರೆ. ಯಾರು ವಿಷ ಹಾಕಿಲ್ರಿ? ವಿಷ ಹಾಕಿದ್ರೆ ಸತ್ತು ಹೋಗ್ತಿದ್ರಲ್ಲ ಅವ್ರು. ಜೀವಂತ ಹಾಕಿರ್ತಾರೆ, ವಿಷ ಹಾಕಿದವರು ಸತ್ತು ಹೋಗ್ತಾರೇನ? ಅದಕ್ಕೆ ದಯವಿಟ್ಟು ಸೋಮಶೇಖರ್ಗೂ ವಿನಂತಿ ಮಾಡ್ಕೋತೀನಿ, ನೀವು BJP ನಿರ್ಣಯದಾಗದಿರಿ. ನಿಮಗೆ ಒಳ್ಳೆಯಾಗಿತ್ತಂದ್ರೆ ರಾಜೀನಾಮೆ ಕೊಟ್ಟು ನೀವು ಬೇಕಾದಂಗೆ ನೀವು ಮಾಡಿರಿ. BJP ಒಳಗಿದ್ದು ಮಾಡಿದ್ರೆ ಅದು ಜನನ ಒಪ್ಪೋದಿಲ್ಲ, ನೈತಿಕತೆನೂ ಅಲ್ಲ. ನೋಡ್ರಿ, ಎಲ್ಲ ನೋಡಿಬಿಟ್ಟಿವಿ. ಇಲ್ಲಿ ಒಬ್ಬ ಅಭ್ಯರ್ಥಿ ಅದಾನೆ BJPದು, ಬಾಗೇಡಿಗೆ ಯಾಕೆ ಹೋಗಲಿಲ್ಲ ಮನೆ ಪ್ರಚಾರಕ್ಕೆ? ನಾನು ಯತ್ನಾಳ್ ಸರಿಯಾಗಿ ಪ್ರಚಾರ ಮಾಡಲಿ ಅಂತ ಹೇಳ್ತಿದ್ದ. ಅವ ಹೋಗಿ ಬಾಗೇವಾಡಿಯಾಗ BJPಗೆ ಓಟ್ ಹಾಕಿ ಬೆಳ್ಳುಬಿಗೆ ಓಟ್ ಹಾಕಂತ ಹೇಳ್ದ. ಈ ಒಂದು ಕುಟುಂಬದಾಗ ಒಂದೇ ಮನೆಯಾಗ ಒಂದೇ ಉದ್ಯೋಗ ಮಾಡ್ಕೊಂಡು ಜೀವನ ಮಾಡೋರು, ಒಬ್ಬ ಕಾಂಗ್ರೆಸ್ನಾಗ ಇರೋದು, ಒಬ್ಬ ಎಲ್ಲ BJP ಲಾಭ ಹೊಡ. ಇಂಥವ್ರಿಂದ ಏನು ಪಾರ್ಟಿಗೆ ಲಾಭ ಆಗೋದಿಲ್ಲ. ನಾಲ್ಕು ನೋಡ್ರಿ, ಈಗ ಇಡೀ ದೇಶದಲ್ಲೇ ಒಂದು ವಾತಾವರಣ ಇದೆ. ಎಲ್ಲಿ ಮೋದಿಯವರು ಅನಿವಾರ್ಯ ಇದ್ದಾರೆ. ಮೋದಿಯವರನ್ನು ನಾವು ಆಯ್ಕೆ ಅಲ್ಲ, ಮೋದಿಯವ್ರನ್ನ ಆಯ್ಕೆ ಮಾಡಿದ್ರೆ ನಾವು ಉಳಿದಿಲ್ಲ ಅನ್ನೋಂಥ ಭಾವನೆ ದೇಶದ ಜನರಿಗೆ ಬಂದಿದೆ. ಹೀಗಾಗಿ 400 ಪಾರ್ ಆಗ್ತದೋ ಎಲ್ಲಿ 500ಕ್ಕೆ ಹೋಗಿ ಆಗ್ತದೋ ಗೊತ್ತಿಲ್ಲ. ಆ ರೀತಿ ವಾತಾವರಣ ದೇಶದಲ್ಲಿ. ನಾ ಒಂದೇ ಮಾತು ಹೇಳ್ತೀನಿ, ನೀವು BJP ಒಳಗೆ ಇದೀರಿ, BJPದಿಂದ MLA ಆಗಿರಿ, BJPದಿಂದ ಮಂತ್ರಿ ಆಗಿರಿ. ಭಾರತೀಯ ಜನತಾ ಪಾರ್ಟಿ ನಿಮ್ಮ ಜೀವನದಾಗ ಎಂದೂ ಮಂತ್ರಿ ಆಗ್ತಿರಲಿಲ್ಲ. ನಿಮ್ಮದು ಉಪಕಾರ ಇದೆ, ನೀವು ಬಂದಿದ್ರೆ BJP ಸರ್ಕಾರ ಇದೆ, ಅದನ್ನು ಅಲ್ಲಗಳಿದಿಲ್ಲ. ಆದರೆ BJPದು ದೊಡ್ಡ ಉಪಕಾರ ಇದೆ. ಸಹಕಾರಿ ಮಂತ್ರಿಗಳು ಮಾಡಿದೀವಿ, ಅಲ್ಲಿದಿಂದ ಮೈಸೂರು ಉಸ್ತುವಾರಿ ಸಚಿವರು ಮಾಡಿದೀವಿ. ಈ ಉತ್ತರ ಕನ್ನಡದಲ್ಲಿ ಶಿವರಾಮ್ ಹೆಬ್ಬಾರ್ ಮನೆ ಹೇಳಿ ಬಂದೇನೆ. ಉತ್ತರ ಕನ್ನಡದಲ್ಲಿ ನಿಮಗೇನಾರೇ ಈ ದೇಶ ಧರ್ಮ ದೇಶದಲ್ಲಿ ಇರಬೇಕಾದ್ರೆ ನೀವು ಮೋದಿಯವ್ರದ್ದು ನೀವು ಎಲೆಕ್ಷನ್ ಮಾಡಬೇಕು. ಬಿಜೆಪಿ ಒಳಗಡೆ ಬರುವಾಗ ಜಾಮೂನು ಎಲ್ಲ ಸಿಹಿ ಪದಾರ್ಥಗಳು ಕೊಡುತ್ತೆ, ಆಮೇಲೆ ವಿಷ ಹಾಕಿಬಿಡ್ತಾರೆ. ಯಾರು ವಿಷ ಹಾಕಿಲ್ರಿ? ವಿಷ ಹಾಕಿದ್ರೆ ಸತ್ತು ಹೋಗ್ತಿದ್ರಲ್ಲ ಅವ್ರು. ಜೀವಂತ ಹಾಕಿರ್ತಾರೆ, ವಿಷ ಹಾಕಿದವರು ಸತ್ತು ಹೋಗ್ತಾರೇನ? ಅದಕ್ಕೆ ದಯವಿಟ್ಟು ಸೋಮಶೇಖರ್ಗೂ ವಿನಂತಿ ಮಾಡ್ಕೋತೀನಿ, ನೀವು BJP ನಿರ್ಣಯದಾಗದಿರಿ. ನಿಮಗೆ ಒಳ್ಳೆಯಾಗಿತ್ತಂದ್ರೆ ರಾಜೀನಾಮೆ ಕೊಟ್ಟು ನೀವು ಬೇಕಾದಂಗೆ ನೀವು ಮಾಡಿರಿ. BJP ಒಳಗಿದ್ದು ಮಾಡಿದ್ರೆ ಅದು ಜನನ ಒಪ್ಪೋದಿಲ್ಲ, ನೈತಿಕತೆನೂ ಅಲ್ಲ. ನೋಡ್ರಿ, ಏನಾಗ್ತೈತಿ, ಅವರು ಮೊಬೈಲ್ ವ್ಯಾಪಾರಿಗಳಿರ್ತಾರೆ, ಅವ್ರ ಬಳಿ ಯಾರು ಗಿರಕಿ ಬಂದಿರ್ತಾರೆ ಏನು ಗೊತ್ತಾ? ಆ BJP ಇರಲಿ, ಕಾಂಗ್ರೆಸ್ ಇರಲಿ, ಯಾರೇ ಇರಲಿ. ಈಗ ಅವನ ತನಿಖೆಗೆ ನಾನು ಎಲ್ಲ ರೀತಿ ಸಹಕಾರ ಮಾಡ್ತೀನಿ ಅಂತ ಹೇಳಿದ್ದಾನೆ, ಸಮಸ್ಯೆ ಇಲ್ಲ. ಇನ್ನಷ್ಟು ಹೆಚ್ಚಿನ ಸುದ್ದಿಗಾಗಿ ನಮ್ಮ News 11 ಕರ್ನಾಟಕ ಚಾನೆಲ್ಗೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.